ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡೆಯ. ರಾಜ್ಯದಾದ್ಯಂತ ಪೌರ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಕೊರಟಗೆರೆ ಪೌರ ಕಾರ್ಮಿಕರು ಪಟ್ಟಣ ಪಂಚಾಯಿತಿ ಕಾರ್ಯಾಲಯಕ್ಕೆ ಬೀಗ ಹಾಕಿ ಕಸ ಸಂಗ್ರಹ, ವಿಲೇವಾರಿ, ಸ್ವಚ್ಛತೆ, ನೀರು ಪೂರೈಕೆ, ಒಳಚರಂಡಿ ನಿರ್ವಹಣೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಪೌರ ಕಾರ್ಮಿಕರ ಏಳಿಗೆಗಾಗಿ ರಾಜ್ಯಾಧ್ಯಕ್ಷ ಪ್ರಭಾಕರ್ ಅವರು ನೀಡಿದ್ದ ಕರೆ ಮೇರೆಗೆ ಪೌರ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಮುಷ್ಕರ ನಡೆಸುತ್ತಿದ್ದು, ಕೊರಟಗೆರೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯಕ್ಕೆ ಬೀಗ ಹಾಕಿ ಪೌರ ಕಾರ್ಮಿಕರು ಮುಷ್ಕರ ನಡೆಸಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮುಷ್ಕರ ಆರಂಭಿಸಿದ್ರು. ರಾಜ್ಯ ಸರ್ಕಾರ ಮಲತಾಯಿ ಧೋರಣೆ ಬೇಡ, ಕಾರ್ಮಿಕರಿಗೆ ಕಾಯಂ ನೌಕರಿ, ಒಂದೇ ವೇತನ ನಿಗದಿಪಡಿಸಿ ಎಂದು ಸರ್ಕಾರಕ್ಕೆ ಪೌರ ಕಾರ್ಮಿಕರು ಒತ್ತಾಯಿಸಿದ್ರು. ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ನಮಗೆ 4-5 ತಿಂಗಳಿಗೊಮ್ಮೆ ಸಂಬಳ ನೀಡುತ್ತಿದ್ದು, ಪೌರ ಕಾರ್ಮಿಕರಿಗೆ ನಿರ್ಮಿಸಿದ ನಿವೇಶನ ಕೂಡ ಕೆಲವರಿಗೆ ಮಾತ್ರ ಸೀಮಿತವಾಗಿದೆ. ಪೌರ ಕಾರ್ಮಿಕರನ್ನ ಹುದ್ದೆಯಲ್ಲಿ ರಾಜ್ಯ ಸರ್ಕಾರ ಕಾಯಂಗೊಳಿಸಿ ಸೇವಾ ಭದ್ರತೆ ಒದಗಿಸಬೇಕು. ಪೌರ ಕಾರ್ಮಿಕರು ಇಟ್ಟಂತಹ ಬೇಡಿಕೆಯನ್ನ ರಾಜ್ಯ ಸರ್ಕಾರ ಈಡೇರಿಸುವವರೆಗೂ ಮುಷ್ಕರ ಕೈ ಬಿಡುವುದಿಲ್ಲ. ಆದಷ್ಟು ಬೇಗ ಪೌರ ಕಾರ್ಮಿಕರ ಬೇಡಿಕೆಗಳನ್ನ ಸರ್ಕಾರ ಬೇಗ ಈಡೇರಿಸಲಿ ಅನ್ನುವುದೇ ನಮ್ಮ ಆಶಯ. ಯಾಕೆಂದರೆ ಅವರಿದ್ದರೆ ನಾವೆಲ್ಲರೂ ಆರೋಗ್ಯದಿಂದ ಇರಲು ಸಾಧ್ಯ. ಪೌರ ಕಾರ್ಮಿಕರ ಬೇಡಿಕೆಗೆ ನಾವೆಲ್ಲ ಕೈ ಜೋಡಿಸೋಣ ಎಂದು ಪೌರ ಕಾರ್ಮಿಕರ ನಡೆಗೆ ಸಾರ್ವಜನಿಕರು ಸಾಥ್ ನೀಡಿದ್ರು. ಅವನ್ಯಾರು ನನಗೆ ರಾಜೀನಾಮೆ ಕೊಡು ಅನ್ನೋಕೆ ಜನಕ್ಕೆ ಅನುಕೂಲವಾಗುವಂತೆ ಅವರ ಹೋರಾಟ ಅವರು ಮಾಡಲಿ. ನನ್ನ ಯಾಕೆ ರಾಜೀನಾಮೆ ಕೇಳ್ತಾರೆ? ಅವರ ಪಕ್ಷದವರೇ MP ಆಗಿದ್ದಾರಲ್ಲ, ಅವರನ್ನ ಕೇಳಲಿ. ಇಲ್ಲಿ ಜನ ಅವರಿಗೆ ಓಟು ಹಾಕಿದ್ದಾರಲ್ಲ ಎಂದು ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ವಿರುದ್ಧ SR ಶ್ರೀನಿವಾಸ್ ಗುಬ್ಬಿಯಲ್ಲಿ ಕಿಡಿಕಾರಿದ್ದಾರೆ. ಗುಬ್ಬಿಯಲ್ಲಿ ಮಾತನಾಡಿದ ಶಾಸಕ SR ಶ್ರೀನಿವಾಸ್ ಅವರು, ಸ್ಥಗಿತಗೊಂಡಿದ್ದ ಲಿಂಕ್ ಕೆನಾಲ್ ಕಾಮಗಾರಿ ಆರಂಭವಾದ ಹಿನ್ನೆಲೆಯಲ್ಲಿ SR ಶ್ರೀನಿವಾಸ್ ಇದರ ವಿರುದ್ಧ ಧ್ವನಿ ಎತ್ತಿಲ್ಲ. ಅವರು ರಾಜೀನಾಮೆ ಕೊಟ್ಟು ನಮ್ಮ ಜೊತೆ ಹೋರಾಟಕ್ಕೆ ಬರಲಿ ಎಂದಿದ್ದ ದಿಲೀಪ್ ಕುಮಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅವನ್ಯಾರು ನನ್ನ ರಾಜೀನಾಮೆ ಕೇಳೋಕೆ ತಾಕತ್ತು ಇದ್ದರೆ ಅವರ MP ನ ಕೇಳಲಿ. ಇಲ್ಲಿ ಜನ ಅವರಿಗೆ ಮತ ಕೊಟ್ಟಿಲ್ವಾ? ಅವರನ್ನ ಕೇಳೋಕೆ ಬೀಜ ಇಲ್ವಾ ಎಂದು ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ವಿರುದ್ಧ SR ಶ್ರೀನಿವಾಸ್ ಕಿಡಿಕಾರಿದ್ರು. ಸರ್, ಈಗ DK ಶಿವಕುಮಾರ್ ಸರ್ ಏನಾದ್ರು ಸಿಕ್ಕಿರುತ್ತೆ ತಮಗೆ ಲಿಂಕ್ ಕೆನಾಲ್ ಎಕ್ಸ್‌ಪ್ರೆಸ್ ಬಗ್ಗೆ ಮಾತಾಡಿ, ಸ್ವಲ್ಪ ನೀರು ಇಷ್ಟೊಂದು ಕ್ಯೂಸೆಕ್ಸ್ ತಗೊಂಡು ಹೋಗ್ಬೇಡಿ ನೀರು ಅಂತ ಏನಾದರೂ ಮಾತಾಡೋಕ್ಕೆ ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ. ನಾನು ಅಲ್ಲೇ ಸುಮಾರು ಸಾರಿ MP ಅವರು ಇಟ್ಟಿರ್ಬೋದಲ್ಲ, MP ಅವರು ಅವರಲ್ಲ, MP ಅವರು ಹೋರಾಟ ಮಾಡ್ಬೇಕಲ್ವ? ಗುಬ್ಬಿ ತಾಲೂಕಿನ ಜನ ಓಟ್ ಹಾಕಿದ್ರು MP ಅವರಿಗೆ, ಅವ್ರನ್ನ ಯಾಕೆ ಕೇಳಲ್ಲ? ಅವನಿಗೆ ಅವ್ರು ಕೇಳೋಕ್ಕೆ ಬೀಜ ಇಲ್ಲ, ಶಕ್ತಿ ಇಲ್ಲ, ಧೈರ್ಯ ಇಲ್ಲ. ಅವ್ರು ಕೇಳುವುದು ಅವ್ರ ಪಕ್ಷದವ್ರೆ, ಅವ್ರು ಕರ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅನ್ನೋ ಅವನು ನಮ್ಮ ಬಗ್ಗೆ ಮಾತಾಡ್ತಾರೆ. ಅವ್ನು ಯಾವನು ಮಾತಾಡೋದು ನಮ್ಮ ಬಗ್ಗೆ? ಅವ್ನು ಏನಾಯ್ತು ಹೋರಾಟ ಮಾಡ್ತಾನೆ, ಮಾಡಲಿ, ಹೋರಾಟ ಮಾಡ್ತಾನೆ, ಜನಕ್ಕೆ ಅನುಕೂಲ ಆಗೋ ರೀತಿ ಹೋರಾಟ ಮಾಡ್ತಾನೆ. ಅದನ್ನು ಬಿಟ್ಟು ಬೇರೆಯವ್ರ ಬಗ್ಗೆ ಮಾತಾಡಬೇಕು? ಕೆಲಸದ ವಿಚಾರಗಳು ಇಟ್ಕೊಂಡು ರಾಜೀನಾಮೆ ಕೊಟ್ಟು ಬರಲಿ ನಮ್ಮ ಜೊತೆ. ಅವನು ಯಾರು ನನಗೆ ಹೇಳೋಕ್ಕೆ? ಅವನಿಗೆ ನಾನು ಓಟ್ ಹಾಕಿವನ? ನಾನು ಜನ ಕೇಳ್ತಾರೆ, ಜನ ಕೇಳಿದಾಗ ಕೊಡ್ತೀನಿ. ಅವ್ನು ಕೇಳಿದಾಗ ಕೊಡೋಕೆ ಅವನೇ ಅವನು ನನ್ನ ರಾಜೀನಾಮೆ ಕೇಳೋಕ್ಕೆ. ನಾವು ಎಲ್ಲಿ ಹೇಳಬೇಕು ಅದನ್ನು ನಾನು ಹೇಳ್ತೀನಿ. ಅದ್ರ ಮೇಲೆ ಮುಂದೆ ಏನಾಗುತ್ತೆ ನೋಡೋಣ. ಇನ್ನು ನಾನು ಮುಂದೆ ಮಾತಾಡಿ. ಪತ್ರಕರ್ತನ ಮೇಲಿನ ಹಲ್ಲೆ ಮತ್ತು ಮಧುಕಿರಿ ಯುವಕನ ದೇವಾಲಯ ಪ್ರವೇಶ ನಿರಾಕರಣೆ, ದಲಿತ ವಿರೋಧಿ ನೀತಿಯನ್ನ ಖಂಡಿಸಿ ಚಿಕ್ಕನಾಯಕನಹಳ್ಳಿಯಲ್ಲಿ ದಲಿತ ವಿದ್ಯಾರ್ಥಿಗಳು ಮತ್ತು ಚಿಂತಕರು ಸೇರಿ ಮೌನ ಪ್ರತಿಭಟನೆ ನಡೆಸಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ನೆಹರು ಸರ್ಕಲ್ನಿಂದ ದಲಿತ ವಿದ್ಯಾರ್ಥಿಗಳು ಮತ್ತು ಚಿಂತಕರು ಸೇರಿ ಮೌನ ಪ್ರತಿಭಟನೆಯನ್ನ ನಡೆಸಿದರು. ಸುಮಾರು 100ಕ್ಕೂ ಹೆಚ್ಚು ಮಹಿಳೆಯರು ಸೇರಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದಲಿತ ವಿದ್ಯಾರ್ಥಿಗಳು ದೇವರಾಜ್, ರೇಣುಕಾ ಸ್ವಾಮಿ, ಧನು ಮತ್ತು ಅಲೆಮಾರಿ ಸಂಘದ ಅಧ್ಯಕ್ಷ ಶಾಂತರಾಜು ಭಾಗವಹಿಸಿದ್ದರು. ಹಾಗೂ ತಿಮ್ಮನಹಳ್ಳಿ, ರಾಮನಹಳ್ಳಿ ಹಾಗೂ ಮುದ್ದೇನಹಳ್ಳಿ ದಲಿತ ಮಹಿಳೆಯರು ಸಹ ಭಾಗವಹಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿ ಕಾಣದಾಳು ಗ್ರಾಮದಲ್ಲಿ ನಡೆದ ಅತಿ ದುರ್ದೈವ, ಅಮಾನವೀಯ ಮತ್ತು ಸಂವಿಧಾನ ವಿರೋಧಿ ಘಟನೆ ಬಗ್ಗೆ ಎಲ್ಲರ ಗಮನಕ್ಕೂ ಬಂದಿದೆ. ಸ್ವಾಮಿ ಎಂಬ ದಲಿತ ಮಾದಿಗ ಯುವಕನಿಗೆ ಕಾಣದಾಳು ಗ್ರಾಮದ ಶ್ರೀ ರಾಮಾಂಜನೇಯ ಸ್ವಾಮಿ ದೇವಾಲಯ ಪ್ರವೇಶ ನಿರಾಕರಿಸಿ ಕೆಲವು ಜಾತಿ ಸವರ್ಣೀಯರು ದಲಿತ ಯುವಕನಿಗೆ ಬೆದರಿಕೆ ಹಾಕಿ ಜಾತಿಯ ಬಗ್ಗೆ ಅವಹೇಳನ ಮಾತುಗಳನ್ನು ಉಚ್ಚರಿಸಿ ಅಸ್ಪೃಶ್ಯತೆ ಮತ್ತು ಜಾತಿ ನಿಂದನೆಯನ್ನು ಮಾಡಿರ್ತಾರೆ. ಈ ಕುರಿತು ಸಾಕ್ಷ್ಯ ರೂಪದಲ್ಲಿ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತವೆ. ಇದೇ ಸಂದರ್ಭದಲ್ಲಿ ದಿನಾಂಕ 21/5/2025 ದಲಿತ ಜಾತಿಗೆ ಸೇರಿದ ಕನ್ನಡ ಪತ್ರಕರ್ತ ಹಾಗೂ ಜಿ ಕನ್ನಡ ವಾಹಿನಿಯ ವರದಿಗಾರ ಸಮಯ ನ್ಯೂಸ್ ಮಂಜುನಾಥ್ ಅವರ ಮೇಲೆ
ಹಲ್ಲೆ ನಡೆಸಿ ಮಾದಿಗರ ಬಗ್ಗೆ ಅವ್ಯಾಚ ಶಬ್ದಗಳಿಂದ ನಿಂದನೆ ಮಾಡಿದ ಪಬ್ಲಿಕ್ ಟಿವಿ ವರದಿಗಾರ ಮಂಜುನಾಥ್ ತಾಳಮಕ್ಕಿ ಅಲಿಯಾಸ್ ಮಂಜುನಾಥ್ ನಾಯ್ಕ್ ಎಂಬುವರು ದಲಿತರ ವಿರುದ್ಧ ದ್ವೇಷದ ಮನೋಭಾವನೆ ಹರಡಿದ್ದಾರೆ. ಈ ವ್ಯಕ್ತಿ ಹಿಂದೆ ಸಹ ಮಂಡ್ಯದಲ್ಲಿ ದಲಿತ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿದ್ದಾರೆ. ನಮ್ಮ ದಲಿತ ಸಮುದಾಯದ ಮಾದಿಗ ಸಮುದಾಯದ ನಮ್ಮ ಹುಡುಗ ದೇವಾಲಯವನ್ನು ಪ್ರವೇಶ ಮಾಡೋ ಇದರಲ್ಲಿ ಸವರ್ಣೀಯರು ನಿರಾಕರಣೆ ಮಾಡಿದ್ದಾರೆ. ಈ ಒಂದು ಸಮಾಜದಲ್ಲಿ ಅತ್ಯಂತ ಶೋಷಣೀಯವಾದದ್ದು. ಇದನ್ನು ನಾವೆಲ್ಲರೂ ಸಹ ಖಂಡಿಸಬೇಕು. ಹಾಗಾಗಿ ಇಡೀ ಸಮಾಜನೇ ಖಂಡಿಸಬೇಕು. ಇದರ ವಿರುದ್ಧ ಇದರ ನ್ಯಾಯವನ್ನು ಕೊಡಿಸುವ ಸಲುವಾಗಿ ನಮ್ಮ ತಹಸೀಲ್ದಾರ್ ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳಿಗೆ ಪ್ಲಸ್ ರಾಜ್ಯಪಾಲರಿಗೆ ಅವರ ಗಮನಕ್ಕೆ ತರುವಲ್ಲಿ ನಮ್ಮ ದಲಿತರಿಗೆ ನಮ್ಮ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಅಂತವ ನಾವೆಲ್ಲ ನಂಬಿದ್ದೀವಿ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಹಿನ್ನೆಲೆಯಲ್ಲಿ ಬಿಜೆಪಿ ಶಾಸಕರಾದ ಎಸ್ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಬಿಜೆಪಿಯ ಹೈಕಮಾಂಡ್ ಆದೇಶ ಹೊರಡಿಸಿದೆ. ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಬಿಜೆಪಿ ಹೈಕಮಾಂಡ್ ಮತ್ತೆ ಇಬ್ಬರು ಬಿಜೆಪಿ ಶಾಸಕರಿಗೆ ಬಿಗ್ ಶಾಕ್ ನೀಡಿದೆ. ಇದೀಗ ಪಕ್ಷ ವಿರೋಧಿ ಚಟುವಟಿಕೆಯ ಹಿನ್ನೆಲೆಯಲ್ಲಿ ಶಾಸಕರಾದ ಎಸ್ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರನ್ನ ಬಿಜೆಪಿ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ. ಬಿಜೆಪಿಯಲ್ಲಿ ಇದ್ದುಕೊಂಡು ಕಾಂಗ್ರೆಸ್ ಜೊತೆ ಹೆಚ್ಚು ಗುರುತಿಸಿಕೊಂಡಿದ್ದರು. ಹೀಗಾಗಿ ಅವರನ್ನ ಉಚ್ಚಾಟನೆ ಮಾಡುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಬಿಜೆಪಿ ಶಾಸಕರಾದ ಎಸ್ಟಿ ಸೋಮಶೇಖರ್ ಹೆಬ್ಬಾರ ಅವರ ಉಚ್ಚಾಟನೆ ಮಾಡಿರುವ ಹೈಕಮಾಂಡ್ ನಿರ್ಧಾರವನ್ನ ನಾವು ಸ್ವಾಗತಿಸುತ್ತೇವೆ ಎಂದು ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಸಿಟಿ ರವಿ ಸಮರ್ಥಿಸಿಕೊಂಡಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ಬಿಜೆಪಿ ಶಾಸಕರಾದ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರ ಉಚ್ಚಾಟನೆಯನ್ನ ಸಮರ್ಥಿಸಿಕೊಂಡ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪ್ರತಿಕ್ರಿಯಿಸಿ, ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಉಚ್ಚಾಟನೆ ನಿರ್ಧಾರ ಕೈಗೊಂಡಿದೆ. ಪಕ್ಷ ವಿರೋಧಿ ಚಟುವಟಿಕೆ ಏನು ಮಾಡಿದ್ದಾರೆಂದು ಅವರಿಗೂ ಗೊತ್ತಿದೆ ಎಂದರು. ಸಿಟಿ ರವಿ ಪ್ರತಿಕ್ರಿಯಿಸಿ, ಪಕ್ಷದ್ರೋಹ ಯಾರು ಮಾಡಿದ್ರೂ ತಪ್ಪೆ, ಹೈಕಮಾಂಡ್ ಸರಿಯಾದ ನಿರ್ಧಾರ ತೆಗೆದುಕೊಂಡಿದೆ, ನಾವು ಸ್ವಾಗತಿಸುತ್ತೇವೆ ಎಂದು ತಿಳಿಸಿದರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತನಾಡಿ, ಇಬ್ಬರು ಶಾಸಕರು ಏನು ಮಾಡಿದ್ದಾರೆ ಎಂದು ಹೈಕಮಾಂಡ್ ಗಮನಿಸಿದ್ದಾರೆ, ಅದಕ್ಕೆ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ, ನಾವು ಆ ನಿರ್ಧಾರವನ್ನ ಒಪ್ಪುತ್ತೇವೆ ಎಂದಿದ್ದಾರೆ. ಮತ ಸ್ವಾಭಾವಿಕ, ಆದರೆ ಪಾರ್ಟಿ ಒಂದು ನಿರ್ಣಯ ಕೊಟ್ಟ ಮೇಲೆ ಆ ಪಾರ್ಟಿ ನಿರ್ಣಯವನ್ನ ಪಾಲಿಸಬೇಕಾಗತ್ತೆ. ರಾಜ್ಯಸಭೆ ಚುನಾವಣೆಗೆ ವಿರುದ್ಧ ವೋಟ್ ಹಾಕಿದ್ರು ಏನೂ ಆಕ್ಷನ್ ಆಗಲ್ಲ ಅಂದ್ರೆ ಅದು ಒಂದು ಕೆಟ್ಟ ಸಂದೇಶ. ತಡವಾಗಿ ಆದರೂ ಪಕ್ಷದ ಪಾರ್ಲಿಮೆಂಟರಿ ಬೋರ್ಡು, ಶಿಸ್ತು ಸಮಿತಿ ಒಳ್ಳೆ ನಿರ್ಣಯ ತೆಗೆದುಕೊಂಡಿದೆ. ಇಂಥ ನಿರ್ಣಯ ಯಾವತ್ತೂ ಆಗಬೇಕಾಗಿತ್ತು. ಯಾರು ತಪ್ಪು ಮಾಡಿದ್ರು ತಪ್ಪೇ ಅನ್ನುವ ಸಂದೇಶ ನಾಯಕರುಗಳಿಗೂ ಹೋಗಬೇಕು, ಕಾರ್ಯಕರ್ತರಿಗೂ ಹೋಗಬೇಕು. ಇದನ್ನು ನಾನು ಸ್ವಾಗತಿಸ್ತೀನಿ. ಪಾರ್ಟಿಗಿಂತ ದ್ರೋಹ ಬಗ್ಗೆ ಅವ್ರ ಬಗ್ಗೆ ಕೇಂದ್ರ ನಮ್ಮ ನಾಯಕರು ಏನ್ ಕ್ರಮ ತೆಗೆದುಕೊಂಡು ಅದಕ್ಕೆ ಪೂರ್ತಿಯಾಗಿ ನಾನು ಕೆಲವೊಂದ್ ಕಡೆ ಪಕ್ಷದೊಳಗೆ ಇದ್ದು ಅವರ ನಡವಳಿಕೆ ಪಕ್ಷಕ್ಕೆ ಒಂದು ರೀತಿ ಗ್ಯಾರಂಟಿ, ಡೌಟೇ ಇಲ್ಲ, ಮುಜುಗರ ಆಗ್ತಾ ಇತ್ತು. ಅದಕ್ಕೋಸ್ಕರ ಕೇಂದ್ರದ ನಾಯಕರು ಕ್ರಮ ತೆಗೆದುಕೊಂಡಿದ್ದಾರೆ. ಸ್ವಾಗತ ಸರ್. ಈ ಪ್ರಶ್ನೆ ಓಕೆ, ಮುಂದಕ್ಕೆ ಹೋಗೋಣ. ಪಕ್ಷ ವಿರೋಧಿ ಚಟುವಟಿಕೆ ಕೇಂದ್ರದ ನಾಯಕರು ಏನ್ ತೀರ್ಮಾನ ತಂದಿದ್ದಾರೆ ಅದಕ್ಕೆ ನಮ್ಗೆ ಸಹಮತ ಆಯ್ತು. ಅದರಿಂದ ರಾಜ್ಯದಲ್ಲೂ ಸಹ ನಮ್ಮ ಕೋರ್ ಕಮಿಟಿನೂ ಕೂಡ ಹಲವಾರು ಬಾರಿ ಚರ್ಚೆ ಮಾಡಿ ಕೇಂದ್ರಕ್ಕೂ ಕೂಡ ನಾವು ಒತ್ತಾಯ ಮಾಡಿದ್ವಿ. ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದಂಥ ಸಂದರ್ಭದಲ್ಲಿ ಬಿಜೆಪಿಯ ಕೇಂದ್ರದ ಶಿಸ್ತು ಸಮಿತಿ ಶಿವರಾಮ್ ಹೆಬ್ಬಾರ್ ಶಾಸಕರನ್ನು 6 ವರ್ಷಗಳ ಕಾಲ ಅಮಾನತನ್ನು ಮಾಡಿರ್ತಕ್ಕಂಥದ್ದು. ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಇದೇ ನಿರ್ಧಾರವು ಕೂಡ ಎಸ್ಟಿ ಸೋಮಶೇಖರ್ ಅವರ ವಿಚಾರದಲ್ಲೂ ಕೂಡ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆ ಪತ್ರ ಇನ್ನೂ ಕೂಡ ಬಂದಿಲ್ಲ. ಹಾಗಾಗಿ ಎಸ್ಟಿ ಸೋಮಶೇಖರ್ ಇನ್ನು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅದೇ ರೀತಿ ಶಿವರಾಮ್ ಹೆಬ್ಬಾರ್ ಇಬ್ಬರು ಬಿಜೆಪಿ ಶಾಸಕರು ಪಕ್ಷ ವಿರೋಧಿ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಈ ಒಂದು ಶಿಸ್ತು ಕ್ರಮ. ಎಸ್ಟಿಎಸ್ ಮತ್ತು ಹೆಬ್ಬಾರ ಯಾರನ್ನು ರೇಪ್ ಮಾಡಿರಲಿಲ್ಲ, ಯಾರಿಗೂ HIV ಇಂಜೆಕ್ಷನ್ ಚುಚ್ಚಿರಲಿಲ್ಲ. ಬಿಜೆಪಿಯವರ ಮುತ್ತು ರತ್ನಗಳನ್ನು ಇಟ್ಟುಕೊಳ್ಳಲಿ ಎಂದು ಎಸ್ಟಿಎಸ್ ಮತ್ತು ಹೆಬ್ಬಾರ ಅವರ ಉಚ್ಚಾಟನೆಗೆ ಡಿಕೆ ಶಿವಕುಮಾರ್ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ.
ಎಸ್ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ ಉಚ್ಚಾಟನೆ ಬಗ್ಗೆ ಬೆಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಸೋಮಶೇಖರ್ ಹಾಗೂ ಹೆಬ್ಬಾರ ಅವರು ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡಿದ್ದಾರಾ? ಅವರೇನು HIV ಇಂಜೆಕ್ಷನ್ ಚುಚ್ಚಿದ್ದಾರಾ? ಬಿಜೆಪಿಯವರ ಮುತ್ತು ರತ್ನಗಳನ್ನ ಅವರೇ ಇಟ್ಟುಕೊಳ್ಳಲಿ. ಬಿಜೆಪಿ ಶಾಸಕರಾದ ಹೆಬ್ಬಾರ ಮತ್ತು ಸೋಮಶೇಖರ್ ಪರ ಡಿಕೆ ಶಿವಕುಮಾರ್ ಅವರು ಬ್ಯಾಟ್ ಬೀಸಿದ್ರು. ಸೋಮಶೇಖರ್ ಆಗಲಿ ಹೆಬ್ಬಾರ ಆಗಲಿ ಅವ್ರ ಪಾರ್ಟಿ ತಂದ್ಕೊಂಡಿದ್ದಾರೆ. ಅವರಿಬ್ರು ವಿಧಾನಸೌಧದಲ್ಲಿ ಯಾರು ರೇಪ್ ಮಾಡಿದ್ವಲ್ಲ, ರೇಪ್ ಮಾಡಿದವರು ರೇಪ್ ಮಾಡಿಲ್ವಲ್ಲ, ಅವರಿಬ್ರು ಯಾರಿಗೂ ಏಡ್ಸ್ ಚುಚ್ಚಕ್ ಹೋಗಿರ್ಲಿಲ್ವಲ್ಲ, ಹೋಗಿದ್ರ ಮತ್ತು ರಕ್ತಗಳೆಲ್ಲ ಮಡಿಕೊಳ್ಳಿ ನಡೀಲಿ. ಎಸ್ಟಿ ಸೋಮಶೇಖರ್ ಆಗಲಿ ಹೆಬ್ಬಾರ ಆಗಲಿ ಅವ್ರ ಪಾರ್ಟಿ ತಂದ್ಕೊಂಡಿದ್ದಾರೆ. ಅವರಿಬ್ರು ವಿಧಾನಸೌಧದಲ್ಲಿ ಯಾರು ರೇಪ್ ಮಾಡಿಲ್ವಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಎಂದು ಅವರಿಗೂ ಗೊತ್ತಿದೆ. ಹೀಗಾಗಿ ಪಕ್ಷ ಕ್ರಮ ಕೈಗೊಂಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬೇಸರ ಮಾಡಿಕೊಳ್ಳುವ ಅಗತ್ಯ ಇಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಶಾಸಕರ ಪರ ಬ್ಯಾಟ್ ಬೀಸಿದ್ದ ಡಿಕೆ ಶಿವಕುಮಾರ್ ಅವರಿಗೆ ತಿರುಗೇಟು ನೀಡಿದ್ದಾರೆ. ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ಇಂದು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಶಾಸಕರಾದ ಎಸ್ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ ಅವರನ್ನ ಉಚ್ಚಾಟನೆ ಮಾಡಲು ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ನಿರ್ಧಾರ ಕೈಗೊಂಡಿದೆ ಎಂದರು. ಬಿಜೆಪಿ ಪಕ್ಷ ಸಹ ಎಸ್ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ ಅವರಿಗೆ ಸೂಕ್ತ ಸ್ಥಾನಮಾನ ಕೊಟ್ಟಿತ್ತು. ಹೆಬ್ಬಾರ ಸೋಮಶೇಖರ್ ಬಗ್ಗೆ ಕೋರ್ ಕಮಿಟಿಯಲ್ಲೂ ಚರ್ಚೆಯಾಗಿತ್ತು. ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಅವರಿಬ್ಬರಿಗೂ ಕೂಡ ಅವಕಾಶ ಕೊಟ್ಟಿತ್ತು. ಆದರೆ ವಿಪಕ್ಷ ಕೂರಲು ಹೆಬ್ಬಾರ ಹಾಗೂ ಸೋಮಶೇಖರ್ ಅವರಿಗೆ ಕಷ್ಟ ಆಯಿತು. ಪಕ್ಷದ ನಿರ್ಧಾರವನ್ನ ನಾನು ಸ್ವಾಗತಿಸುತ್ತೇನೆ ಎಂದು ಹೇಳಿದರು. ಶಾಸಕರ ಉಚ್ಚಾಟನೆ ಬಿಜೆಪಿ ಪಕ್ಷದ ಆಂತರಿಕ ವಿಚಾರ. ಇದರ ಬಗ್ಗೆ ಡಿಕೆ ಶಿವಕುಮಾರ್ ತಲೆಕೆಡಿಸಿಕೊಳ್ಳುವುದು ಬೇಡ ಎಂದರು. ಎಸ್ಟಿ ಸೋಮಶೇಖರ್ ಅವರು, ಶಿವರಾಮ್ ಹೆಬ್ಬಾರ್ ಅವರು ಏನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತೇಳಿ ಅವರಿಬ್ಬರಿಗೆ ಗೊತ್ತಿದೆ. ಅದೇ ರೀತಿ ನಮ್ಮ ಕೇಂದ್ರದ ನಾಯಕತ್ವ ಕೂಡ ಗೊತ್ತಿದೆ. ಇದ್ರ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಇಷ್ಟೊಂದು ನೋವು ಅಥವಾ ಬೇಸರ ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದು ನಮ್ಮ ಪಕ್ಷ, ನಮ್ಮ ತೀರ್ಮಾನ. ಭಾರತೀಯ ಜನತಾ ಪಾರ್ಟಿ ಬಂದ ಮೇಲೆ ಅವ್ರಿಗೂ ಕೂಡ ಒಳ್ಳೆ ಅವಕಾಶಗಳು ಸಿಕ್ಕಿತ್ತು ಸರ್ಕಾರ ಬಂದ ನಂತರದಲ್ಲಿ. ಆದರೆ ಸರ್ಕಾರ ಎಲ್ಲ ವಿರೋಧ ಪಕ್ಷದಲ್ಲಿ ಕೂರಬೇಕು ಅಂದಾಗ ಸ್ವಲ್ಪ ಅವರಿಗೆ ಸಮಸ್ಯೆ ಆಯ್ತು ಕಾಣುತ್ತೆ. ಹಾಗಾಗಿ ಏನು ಪಕ್ಷ ವಿರೋಧಿ ಪಕ್ಷದ ವಿರುದ್ಧ ಏನು ಪದೇ ಪದೇ ಪಕ್ಷ ವಿರೋಧಿ ಚಟುವಟಿಕೆಗಳನ್ನೇನು ಮಾಡ್ತಾ ಇದ್ರು, ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ರು, ಎಲ್ಲದರ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ವರಿಷ್ಠರು ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಈಗೇನು ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ವಕಾಲತ್ತು ವಹಿಸಿ ಅಂತ ಏನಾದರೂ ಫೀಸ್ ಇಲ್ದ ಲಾಯರ್ ಮಾಡ್ಕೊಂಡಿದ್ದಾರಾ? ಮುನಿರತ್ನ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸತ್ಯಾಸತ್ಯತೆ ತನಿಖೆ ನಂತರ ಮಾತ್ರ ಹೊರಗೆ ಬರಬೇಕು. ಮುಂಚೆ ಕೊಟ್ಟ ದೂರುಗಳಲ್ಲಿ ಮುನಿರತ್ನ ಅವ್ರ ಮೇಲೆ ಯಾವುದೇ ಸಾಕ್ಷಿಗಳನ್ನು ಸಾಬೀತುಪಡಿಸೋಕ್ಕಾಗಿಲ್ಲ. ಮತ್ತು ಇತ್ತೀಚಿನ ದೂರು ಇದೆಯಲ್ಲ, ಅದೊಂದು ರೀತಿ ಕಾಗಕ್ಕ ಗುಬ್ಬಕ್ಕನ್ ಕತೆ ಥರ ಇದೆ. ಆ ದೂರಿನ ಪ್ರತಿಯನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಅದರಲ್ಲಿ ಮಾನಸಿಕ ಹಿಂಸೆ ಕೊಡಬೇಕು, ಬ್ಲಾಕ್ ಮೇಲ್ ಮಾಡಬೇಕು ಅನ್ನುವಂಥ ತಂತ್ರ ಕಾಣ್ತಿದ್ದಂಗಿದೆ. ಆದರೂ ನಾನು ತನಿಖೆ ಆಗಲಿ ಅಂತ ಅಷ್ಟೇ ಬಯಸ್ತೇನೆ. ತನಿಖೆ ಸಾಬೀತಾಗೋದಕ್ಕೆ ಮುಂಚೆ ಕೆಲವರು ಮಾತಾಡ್ತಾರೆ ಅಂದರೆ ಏನೋ ಷಡ್ಯಂತ್ರದ ಭಾಗ ಇರ್ಬೋದೇನೋ ಅಂತ ಅನಿಸುತ್ತೆ. ಗುಜರಾತ್ ಭೇಟಿಯಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಪಾಕ್ಗೆ ಎಚ್ಚರಿಕೆ ನೀಡಿದ್ದಾರೆ. ಇದು ಪರೋಕ್ಷ ಯುದ್ಧವಲ್ಲ, ಇದು ಆ ದೇಶದಿಂದ ನಮ್ಮ ಮೇಲೆ ನಡೆದ ನೇರ ದಾಳಿ. ಅದಕ್ಕಾಗಿ ಉಗ್ರರು ಸತ್ತಾಗ ಅವರನ್ನ ಅಧಿಕೃತ ಗೌರವಗಳೊಂದಿಗೆ ಸಮಾಧಿ ಮಾಡುತ್ತಾರೆ. ಪಾಕ್ ಸೇನೆ ಅವರ ದೇಹದ ಮೇಲೆ ರಾಷ್ಟ್ರ ಧ್ವಜ ಇಟ್ಟು ಅವರಿಗೆ ನಮಸ್ಕರಿಸುತ್ತದೆ. ಯುದ್ಧಕ್ಕೆ ಮುಂದಾಗಿರುವ ಪಾಕ್ಗೆ ನಾವು ಸೂಕ್ತವಾಗಿ ಪ್ರತಿಕ್ರಿಯಿಸಿದ್ದೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಗುಜರಾತ್ ಭೇಟಿಯಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಪಾಕ್ಗೆ ಎಚ್ಚರಿಕೆ ನೀಡಿದ್ದಾರೆ. ಇದು ಪರೋಕ್ಷ ಯುದ್ಧವಲ್ಲ, ಇದು ಆ ದೇಶದಿಂದ ನಮ್ಮ ಮೇಲೆ ನಡೆದ ನೇರ ದಾಳಿ. ಅದಕ್ಕಾಗಿಯೇ ಉಗ್ರರು ಸತ್ತಾಗ ಅವರನ್ನ ಅಧಿಕೃತ ಗೌರವಗಳೊಂದಿಗೆ ಸಮಾಧಿ ಮಾಡುತ್ತಾರೆ. ಪಾಕ್ ಸೇನೆ ಅವರ ದೇಹದ ಮೇಲೆ ರಾಷ್ಟ್ರ ಧ್ವಜ ಇಟ್ಟು ಅವರಿಗೆ ನಮಸ್ಕರಿಸುತ್ತದೆ. ಯುದ್ಧಕ್ಕೆ ಮುಂದಾಗಿರುವ ಪಾಕ್ಗೆ ನಾವು ಸೂಕ್ತ ಪ್ರತಿಕ್ರಿಯಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. स्टेट ऑनर दिया गया पाकिस्तान में, उनके कॉफिन पे
पाकिस्तान के झंडे लगाए गए, उनकी सेना ने उनको सैल्यूट दी। ये सिद्ध करता है कि आतंकवादी गतिविधि प्रॉक्सी वॉर नहीं है, ये आपकी सोची समझी युद्ध की रणनीति है। आप वॉर ही कर रहे हैं तो उसका जवाब भी वैसे ही मिलेगा। ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಭರವಸೆ.